ಎಲ್ರಿಗೂ ನಮಸ್ಕಾರ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಕುವೆಂಪು ಅವರ ಮಾತು ಕೇವಲ ಮಾತು ಮಾತ್ರ ಅಲ್ಲ, ಕಾವ್ಯ ಮಾತ್ರ ಅಲ್ಲ, ಅದು ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ಕನ್ನಡಿಗರ ಬದುಕಿನ ಮಂತ್ರ ಅಂತ ಹೇಳ್ಕೊಂಡು. ತಾಯ್ನಾಡಿನಿಂದ ಸಾವಿರಾರು ಮೈಲಿ ದೂರದಲ್ಲಿದ್ರೂ ಮರುಭೂಮಿ ನಾಡಾದ ದುಬೈನಲ್ಲಿ ಕನ್ನಡದ ಕಸ್ತೂರಿ ಗಂಧವನ್ನ ಪಸರಿಸ್ತಾ ಇರೋರು ನಮ್ಮ ಹೆಮ್ಮೆಯ ಗಲ್ಫ್ ಕನ್ನಡಿಗರು. ಅಂಥವರಲ್ಲಿ ಒಬ್ಬರನ್ನ ಇವತ್ತು ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿರೋದು ದುಬೈ ಕನ್ನಡಿಗರ ಕೂಟದ ಅಧ್ಯಕ್ಷರಾಗಿರುವಂಥ ಅರುಣ್ ಅವರು. ಅಲ್ಲಿನ ಪರಿಸ್ಥಿತಿ, ಅದರಲ್ಲೂ ವಿಶೇಷವಾಗಿ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಕನ್ನಡಿಗರಿಗೆ ಏನೆಲ್ಲ ಅವಕಾಶ ಇದೆ, ದುಬೈನಲ್ಲಿ ಇದ್ರೂ ಕನ್ನಡವನ್ನ ಬಳಸಿ ಉಳಿಸೋ ಕೆಲಸದ ಪ್ರಯತ್ನದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ನಮಸ್ಕಾರ ಅರುಣ್ ಅವರೇ. ನಮಸ್ಕಾರ. 24 ವರ್ಷದಿಂದ ಕನ್ನಡಿಗರ ಕೂಟ, 24 ವರ್ಷದಿಂದನೂ ಅಧ್ಯಕ್ಷರಾಗೇನೆ ಕೆಲಸ ನಿರ್ವಹಿಸ್ಕೊಂಡು ಬರ್ತಾ ಇರೋದಾ ಹೇಗೆ ನೀವಲ್ಲಿ ದುಬೈಯಲ್ಲಿ? ಇಲ್ಲ, ಆಕ್ಚುಲಿ ಅದೇ ನಾನು ದುಬೈನಲ್ಲಿ 15 ವರ್ಷ ಆಯ್ತು. ಕತಾರ್ನಲ್ಲಿ 10 ವರ್ಷ ಇದ್ದೆ ನಾನು, ದೋಹಾ ಕತಾರಲ್ಲಿ. ಸೊ ಅಲ್ಲಿ ಅಂದ್ರೆ ಈಗ ಒಂದು ಸಂಘ ಸಂಸ್ಥೆಗಳು ಅಂದಾಗ ಬೇರೆ ಬೇರೆ ಪೋರ್ಟ್ಫೋಲಿಯೋದಲ್ಲಿ ಅಂದ್ರೆ ಫಸ್ಟ್ ಕಾರ್ಯಕಾರಿ ಸಮಿತಿನಲ್ಲಿ ಇದ್ದು, ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ, ಆಮೇಲೆ ವೈಸ್ ಪ್ರೆಸಿಡೆಂಟ್. ಸೊ ಈ ತರ ಒಂದು ಇದರಲ್ಲಿ ಬಂದಿರೋದು. ಸೊ ಈಗ ನಾನು ಕಳೆದ 3 ವರ್ಷದಿಂದ ಪ್ರೆಸಿಡೆಂಟ್ ಆಗಿದ್ದೀನಿ, ಕನ್ನಡ ಕೂಟದ ಪ್ರೆಸಿಡೆಂಟ್ ಆಗಿದ್ದೀನಿ. ಓಕೆ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಈಗ ಕನ್ನಡಿಗರ ಕೂಟ ಅಂತ ಬಂದಾಗ? ಸೊ ಏನೇನು ಕೆಲಸಗಳಲ್ಲಿ ಏನೇನು ಯೋಜನೆಗಳು ಆಗಿರಬಹುದು, ಅಲ್ಲಿರುವಂತಹ ಅಂದ್ರೆ ದುಬೈನಲ್ಲಿರುವಂತಹ ಕನ್ನಡಿಗರ ಕೂಟ ಏನೇನ್ ಮಾಡುತ್ತೆ ಅಂತ? ಇದು ಮೇನ್ಲಿ ಇದು ಕನ್ನಡ ಕೂಟ ಅಂತಂದ್ರೆ ಇದು ನಾನ್ ಬೆನಿಫಿಟ್ ಆರ್ಗನೈಸೇಷನ್, ನಿಮ್ಗೆಲ್ಲ ಗೊತ್ತಿರಾಗದೆ. ಆಕ್ಚುಲಿ ಇಲ್ಲಿ ನಮ್ಮ ಮೇನ್ ಉದ್ದೇಶ ಏನಂತಂದ್ರೆ, ಫಸ್ಟ್ ಒಂದು ಇಲ್ಲಿ ಹೊರದೇಶದಿಂದ ಬಂದಿರ್ತಾರಲ್ಲ, ಇಲ್ಲಿ ಕನ್ನಡಿಗರು ಯಾರು ಬರ್ತಾರೋ, ಫಸ್ಟ್ ಅವ್ರಿಗೆ ಫಾರ್ ಮೋಸ್ಟ್ ಏನ್ ಬೇಕು ಅಂತಂದ್ರೆ, ಅವ್ರ ಊರ್ ಬಿಟ್ಟು ಬಂದಿರ್ತಾರೆ, ಅವರ ಫ್ಯಾಮಿಲಿ ಪೀಪಲ್ ನ ಬಿಟ್ಬಿಟ್ಟು ಬಂದಿರ್ತಾರೆ, ಅಂದ್ರೆ ಅವ್ರಿಗೇನೋ ಒಂದು ಎಮೋಷನಲ್ ವ್ಯಾಲ್ಯೂಸ್. ಸೊ ಅದೇನೋ ಊರನ್ನ ಮಿಸ್ ಮಾಡ್ತಿರ್ತಾರೆ. ಸೊ ಈಗ ಮೇನ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಹಬ್ಬಗಳಾಗಿರ್ಬೋದು, ಏನಾದ್ರು ಒಂದು ಫಂಕ್ಷನ್ಗಳಿರ್ಬೋದು, ದೇ ವಿಲ್ ಬಿ ಮಿಸ್ಸಿಂಗ್ ಆಬ್ವಿಯಸ್ಲಿ ಈಗ ನಮ್ಮ ಇದರಿಂದ ಬಂದ್ಮೇಲೆ. ಸೊ ಅದರಿಂದ ಏನ್ ಮಾಡ್ತೀವಿ, ನಮ್ದು ಇಲ್ಲಿ ಇದು ಕನ್ನಡ ಕೂಟ ಮತ್ತೆ ಇನ್ನು ಬೇರೆ ಸಂಘಗಳದ್ದು ಏನು ಒಂದು ಕರ್ತವ್ಯ ಅಂತಂದ್ರೆ, ಅವ್ರನ್ನೆಲ್ಲ ಒಂದ್ ಕಡೆ ಸೇರಿಸ್ಬಿಟ್ಟು, ಈಗ ನಾವು ಏನೇ ಒಂದು ಪೂಜೆಗಳಿರ್ಬೋದು, ಇಲ್ಲಾಂದ್ರೆ ಈಗ ಯುಗಾದಿ ಆಗತ್ತೆ, ಮತ್ತೆ ಇಲ್ಲಾಂದ್ರೆ ದೀಪಾವಳಿ, ಸೊ ಇಲ್ಲಾಂದ್ರೆ ಮತ್ತೆ ಇನ್ನು ಬೇರೆ ಏನಾದ್ರು ಹಬ್ಬಗಳಿರುತ್ತಲ್ಲ, ಸೊ ಮತ್ತೆ ಅದೆಲ್ಲ ನಾವು ಸೇರಿಸ್ಬಿಟ್ಟು ಅವ್ರಗಳನ್ನ ಸೊ ಒಂದ್ ಕಡೆ ಇದ್ ಮಾಡಿದಾಗ ಅವ್ರಿಗೂ ಒಂದು ದೇ ಫೀಲ್ ಕಂಫರ್ಟಬಲ್. ಅಂದ್ರೆ ಅವಾಗ ಅವರು ಅಂದ್ರೆ ಖಂಡಿತ ಅವ್ರಿಗೆ ನಾವು 100% ಅದನ್ನ ನಾವು ಊರನ್ನ ಇದನ್ನ ಕೊಡಕ್ ಆಗೋದಿಲ್ಲ. ಅಟ್ಲೀಸ್ಟ್ ವಿ ವಿಲ್ ಟ್ರೈ ಟು, ಅಂದ್ರೆ ಅವ್ರಿಗೊಂದು ಇಲ್ಲಿ ಒಂದು ನಮ್ಮ ಒಂದು ವಾತಾವರಣ, ಕನ್ನಡ ಜೊತೆ ಮಾತಾಡಿದಾಗ ಒಂದು 300-400 ಜನ ಸೇರ್ಬಿಟ್ಟು ಅವ್ರಿಗೆ ಏನೋ ಒಂಥರ ನಾವು ಓಕೆ ಇಲ್ಲಿ ಯಾರು ಇದಾರಪ್ಪ ನಮ್ಗೆ. ಸೊ ಅವಾಗ ಅವ್ರ ಕಷ್ಟ ಸುಖಗಳು ಹೇಳ್ಕೊತಾರೆ, ನಾವು ಅವ್ರಿಗೆ ಬೇರೆ ಬೇರೆ ಫ್ರೆಂಡ್ಸ್ ಗಳಾಗ್ತಾರೆ. ಸೊ ಅದರಿಂದ ಒಂದು ನೆಟ್ವರ್ಕಿಂಗು ಬೆಳೆಯುತ್ತೆ ಅವ್ರಗಳಿಗೆ. ಸೊ ಅದೊಂದು ನಮ್ ಮೇನ್ ಉದ್ದೇಶ ಆಗಿತ್ತು. ಸೊ ಅದ್ರ ಜೊತೆಗೆ ಇಲ್ಲಿ ಇದು ನಮ್ಮ ಸಮಾಜ ಸೇವೆದು ಮೇನ್ ನಮ್ಮ ಉದ್ದೇಶ. ಏನೆಲ್ಲ ಚೇಂಜಸ್ ಇರುತ್ತೆ, ಯಾವ ರೀತಿ ಅಲ್ಲಿಯ ಹವಾಮಾನಕ್ಕಾಗಿರ್ಬಹುದು, ಪರಿಸ್ಥಿತಿಗಾಗಿರ್ಬಹುದು ಒಗ್ಗಿಕೊಳ್ಳೋದಕ್ಕೆ ಈಸಿ ಅಂತ ಅನ್ಸುತ್ತಾ, ಅಥವಾ ಏನಾದ್ರೂ ಚಾಲೆಂಜಸ್ ಅನ್ನೋ ತರ ಏನಾದ್ರೂ ಇರುತ್ತಾ? ಅಂದ್ರೆ ಇದೊಂದ್ ಸ್ವಲ್ಪ ಬಿಗರ್ ಟಾಪಿಕ್ ಆಕ್ಚುಲಿ. ಯಾಕಂದ್ರೆ ಅಲ್ಲಿ ಒಂದು ಬೆಸ್ಟ್ ಕೇಸ್ ಏನಂದ್ರೆ, ಅಲ್ಲಿ ಕೆಲಸ ಮಾಡದೆ ಡೈರೆಕ್ಟ್ ಆಗಿ ಕೆಲವರು ಡೈರೆಕ್ಟ್ ಆಗಿ ಇಲ್ಲಿ ಬಂದು ವರ್ಕ್ ಮಾಡ್ತಾರಲ್ಲ, ದೇ ವಿಲ್ ಫೀಲ್ ವೆರಿ ಕಂಫರ್ಟಬಲ್. ಅಲ್ಲಿ ನೀವು ಒಂದು 10 ವರ್ಷ ಕೆಲಸ ಮಾಡಿರ್ತಾರೆ, ಸೊ ಇಲ್ಲಿಗೆ ಬರ್ತಾರೆ. ಸೊ ಡೆಫಿನೆಟ್ಲಿ ದೇರ್ ಇಸ್ ಎ ಚೇಂಜ್. ಯಾಕಂದ್ರೆ ಇಲ್ಲಿ ನಿಮ್ಗೆ ನಾವು ನಿಮ್ಗೆ ಕರ್ನಾಟಕ ಇರ್ಬೋದು, ಇಂಡಿಯಾದ ಇರ್ಬೋದು, ಅಲ್ಲಿ ನಿಮ್ಗೆ ವರ್ಕಿಂಗ್ ಎನ್ವಿರಾನ್ಮೆಂಟ್, ಈಗ ಅಲ್ಲಿ ನೀವು ಕೆಲಸ ಮಾಡೋ ಒಂದು ಟೆಕ್ನಾಲಜಿ ಮತ್ತೆ ಈಗ ಪ್ರೊಫೆಷನಲಿಸಮ್ ಇರತ್ತಲ್ಲ, ಸೊ ಅದು ಎಲ್ಲದು ವೇರಿ ಆಗತ್ತೆ. ಯಾಕಂದ್ರೆ ನೀವು ಕನ್ನಡ ತಗೊಳ್ಳೋಣ, ಕರ್ನಾಟಕದಲ್ಲಿ ತಗೊಂಡ್ರೆ ನೀವು, ಸೊ ಅಲ್ಲಿ ನೀವು ಒಂದು ಕಂಪ್ನಿದ ಕೆಲಸ ಮಾಡ್ತೀರಾ ಅಂದ್ರೆ ಮೆಜಾರಿಟಿ ಯು ಫೀಲ್ ಇಂಡಿಯನ್ಸ್ ಅಂಡ್ ಇಲ್ಲ ಅಂದ್ರೆ ಕನ್ನಡದವ್ರು ಇರ್ತಾರೆ. ಸೊ ಇಲ್ಲಿ ನೀವು UAE ಬಂದಾಗ, ಸೊ ಇಲ್ಲಿ ನಿಮ್ಗೆ 150+ ಕಂಟ್ರೀಸ್ ಪ್ರಜೆಗಳಲ್ಲಿ ಇದ್ದಾರೆ ಆಕ್ಚುಲಿ ಇಲ್ಲಿ. ಸೊ ನೀವು ಯು ಆರ್ ವರ್ಕಿಂಗ್ ವಿತ್ ಅ ಮಲ್ಟಿಕಲ್ಚರಲ್ ಅಂಡ್ ವಿತ್ ಎನ್ವಿರಾನ್ಮೆಂಟ್, ರೈಟ್? ಸೊ ಅವಾಗ ಏನಾಗುತ್ತೆ ನಿಮ್ಗೆ ಅಲ್ಲಿದೊಂಥರ, ಐ ವುಡ್ ನಾಟ್ ಸೇ ಇಟ್ಸ್ ಎ ರಿಲ್ಯಾಕ್ಸ್ಡ್ ಇನ್, ಅಲ್ಲೂ ನಿಮ್ಗೆ ಅದೇ ಒಂದು ಬೇಕಾಗಿರೋಂಥ ಒತ್ತಡ ಇರುತ್ತೆ ಕರ್ನಾಟಕದಲ್ಲಿ. ಸೊ ಇಲ್ಲಿ ನೀವು ಬಂದಾಗ ಡೆಫಿನೆಟ್ಲಿ ಈಗ ಯು ಆಸ್ಕ್ಡ್ ಅಬೌಟ್ ದ ಕ್ಲೈಮೇಟ್ ಚೇಂಜ್, ಡೆಫಿನೆಟ್ಲಿ. ಸೊ ಅದು ನಿಮ್ಗೆ ಅಲ್ಲಿ ಬಂದ ತಕ್ಷಣ ಈಗ ಸಮ್ಮರ್ ಅಲ್ಲಿ ನೀವು ಜೂನ್, ಜುಲೈ, ಆಗಸ್ಟ್ ನೋಡಿದ್ರೆ
ಪೀಪಲ್ ವಿಲ್ ಥಿಂಕ್ ಓ ಮೈ ಗಾಡ್ ಇಷ್ಟೊಂದು ಹಾಟ್ ಇದೆಯಲ್ಲಿ ಹೆಂಗೆ ಕೆಲಸ ಮಾಡಕ್ಕಾಗತ್ತೆ ಸೊ ಅಂತಾನು ಇದ್ ಮಾಡ್ತಾರೆ. ಸೊ ಇದು ಏನಾಗುತ್ತೆ ಅಂಡ್ ಆಲ್ಸೋ ನೇಚರ್ ಆಫ್ ಜಾಬ್ ಮೇಲೂ ಹೋಗುತ್ತೆ. ಏನಂದ್ರೆ ಒಂದು ನಾವು ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ಆ, ಇಲ್ಲಿ ನಿಮ್ಗೆ ಒಂದು ವರ್ಕಿಂಗ್ ಇಸ್ ಅ ವೆರಿ ಪ್ರೊಫೆಷನಲ್ ಅಂತ ಹೇಳ್ಬೋದು. ನಿಮ್ಗೆ ಏನೇ ಆದ್ರೂ ಒಂದು ಡಿಸಿಪ್ಲಿನ್ ಇರುತ್ತೆ. ಸೊ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಲೇಬರ್ ಲಾ ಇಸ್ ವೆರಿ ಸ್ಟ್ರಿಕ್ಟ್ ಹಿಯರ್. ಓಕೆ. ಮತ್ತೆ ಯಾವುದೇ ಕಂಪ್ನಿ ತಗೊಳ್ಳಿ ನೀವು, ಅಂದ್ರೆ ಅಲ್ಲಿ ಹೋದಾಗ ಒಂದು ಗೈಡ್ ಲೈನ್ಸ್ ಇರುತ್ತೆ. ಸೊ ಅದರಿಂದ ಒಂದು ಮೆಸೇಜ್ ಟು ಆಲ್ ದ, ಅಂದ್ರೆ ಯಾರು ಇಲ್ಲಿ ಬರ್ತಾರೋ, ಸೊ ಏನು ವರಿ ಮಾಡೋ ಅಂತದ್ದು ಏನಿಲ್ಲ. ಸೊ ಯು ಆರ್ ಎಂಟರಿಂಗ್ ಟು ದ ಅಡ್ವಾನ್ಸ್ಡ್ ವರ್ಲ್ಡ್. ಸೊ ದಟ್ ನೀವು ಹೆಂಗೆ ಯೋಚನೆ ಮಾಡ್ಬೇಕಂದ್ರೆ, ನಾನು ನೆಕ್ಸ್ಟ್ ಲೆವೆಲ್ ನನ್ನ ಕೆರಿಯರ್ ಅಲ್ಲಿ ನಾನು ಗ್ರೋತ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಅಡ್ವಾನ್ಸ್. ಸೊ ಇಲ್ಲಿ ನೀವು ಒಂದ್ಸಲ ಯು ನಲ್ಲಿ ಕೆಲಸ ಮಾಡಿದ್ಮೇಲೆ ಯು ಆರ್ ಬಿಲ್ಡಿಂಗ್ ಯುವರ್ ಪ್ರೊಫೈಲ್ ವೆರಿ ಸ್ಟ್ರಾಂಗ್. ಓಕೆ. ಸೊ ಅದರಿಂದ ಸೊ ಇಟ್ಸ್ ಅಡ್ವಾಂಟೇಜ್ ಓನ್ಲಿ ದ ಪೀಪಲ್ ಹೂ ಆರ್ ಕಮಿಂಗ್ ಟು ವರ್ಕ್. ಆಮೇಲೆ ವೀಸಾ ವಿಚಾರದಲ್ಲಿ ಒಂದಷ್ಟು ವಂಚನೆ ಅನ್ನೋದನ್ನ ನಾವು ಇತ್ತೀಚೆಗೆ ಕೇಳಲ್ಪಡ್ತಾ ಇದ್ದೀವಿ. ಲೈಕ್ ಈಗ ಇಲ್ಲಿನ ಕನ್ನಡಿಗರು ದುಬೈಗೆ ಹೋಗಿ ಕೆಲಸ ಮಾಡಬೇಕು ಅಂತ ವಿಸಿಟ್ ವೀಸಾ ಮೂಲಕ ಅಲ್ಲಿಗೆ ಬಂದಿರ್ತಾರೆ. ಅದು ವಂಚನೆಗೆ ಒಳಗಾಗ್ಬಿಡ್ತಾರೆ. ಅಥವಾ ಕಂಪನಿ ಕ್ಲೋಸ್ ಆಯ್ತು ಅಂದ್ಬಿಟ್ರೆ ಅವ್ರ ವೀಸಾನೇ ರದ್ದಾಗ್ಬಿಡುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಅಂಥ ಹ್ಮ್. ಟೈಮಲ್ಲಿ ಅವರು ವಾಪಸ್ ಬರೋದಕ್ಕೂ ಆಗೋದಿಲ್ಲ, ಅಲ್ಲಿ ಇರೋದಕ್ಕೂ ಆಗೋದಿಲ್ಲ. ಈ ಥರದ ಒಂದಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ನಿಮ್ಮ ಕನ್ನಡ ಒಂದು ಒಕ್ಕೂಟ ಏನಿದೆ, ಹ್ಮ್. ಕೂಟ ಏನಿದೆ, ಕನ್ನಡಿಗರ ಕೂಟ, ಇಂಥವ್ರಿಗೆ ಏನಾದರೂ ಸಹಾಯ ಮಾಡುವಂಥ ಪ್ರಯತ್ನ ಮಾಡಿದ್ಯಾ? ಅಥವಾ ಆ ನಿಟ್ಟಿನಲ್ಲಿ ಏನಾದರೂ ಕೆಲಸಗಳನ್ನ ಮಾಡ್ತಾ ಇದೆಯಾ? ಹೇಗೆ? ಆ, ಅಂದ್ರೆ ಇದು ಎಸ್, ಈ ತರ ಕೇಸ್ಗಳು ನಡೀತಾ ಇದೆ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಮೊದ್ಲೆಲ್ಲ ಇದು ಜಾಸ್ತಿ ಇತ್ತು ಆಕ್ಚುಲಿ. ಇದೆಲ್ಲ ಸ್ವಲ್ಪ ಇದ್ ಮಾಡೋದೇನ ಅಂದ್ರೆ, ಈಗ ಜಾಬ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಆ, ಒಂಥರ ಅಂದ್ರೆ ಟು ಹೆರಾಸ್ ವಿತ್ ಮನಿ. ಸೊ ಅದೆಲ್ಲ ಮಾಡ್ತಾ ಇದ್ರು. ಬಟ್ ಇವಾಗ ಏನಾಗಿದೆ, ನಿಮ್ಗೆ ಈ ಸೋಷಿಯಲ್ ಮೀಡಿಯಾ ಮತ್ತೆ ಇನ್ಫಾರ್ಮೇಶನ್ ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಎಸ್, ಅದನ್ನ ನಾವು ಮೇನ್ಲಿ ನಾವ್ ಏನ್ ಮೆಸೇಜ್ ಕೊಡ್ತೀವಿ ಅಂದ್ರೆ, ಕೆಲವರಿಗೆ ಅದು ಅವೇರ್ನೆಸ್ ಇರೋದಿಲ್ಲ. ಸೊ ಈಗ ಕಂಪನಿಗಳು ಯಾರೋ ಕೆಲಸ ಕೊಡ್ತಾರೆ ಅಂದ್ರೆ, ನೀವು ಆಫರ್ ಲೆಟರ್ ನ ವ್ಯಾಲಿಡೇಟ್ ಮಾಡ್ಬೇಕು. ಆಕ್ಚುಲಿ ಯು ಟು ವೆರಿಫೈ ದ ಆಫರ್ ಲೆಟರ್ ಇಸ್ ಜೆನ್ಯೂನ್. ಸೊ ದೆನ್ ಓನ್ಲಿ ಯು ಟು ಅಕ್ಸೆಪ್ಟ್. ಬಟ್ ಕೆಲವರಿಗೆ ಇದು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಅಂದ್ರೆ, ಇಟ್ ಇಸ್ ಮೇನ್ಲಿ ಹ್ಯಾಪನ್ಸ್ ಟು ದ ಲೇಬರ್ ಕ್ಯಾಟಗರಿ. ಅಂದ್ರೆ ಈಗ ತುಂಬಾ ಈಗ ಅಫಿಷಿಯಲ್ ಪ್ರೊಫೆಷನಲ್ ಕ್ಯಾಟಗರಿನಲ್ಲಿ ತುಂಬಾ ಕಮ್ಮಿ ಇದೆ. ಬಿಕಾಸ್ ಆಲ್ ಆರ್ ಎಜುಕೇಟೆಡ್ ಅಂಡ್ ದೇ ವಿಲ್ ನಾಟ್ ಸಿಂಪ್ಲಿ ಅಗ್ರಿ. ಈಗ ನಮ್ಗೆ ಯಾರೋ ಫೋನ್ ಮಾಡಿ ಕೇಳ್ತಾರೆ ಆಕ್ಚುಲಿ, ಸರ್ ಇದು ಹತ್ರ ಒಂದು ಕೆಲಸ ಸಿಕ್ಕಿದೆ, ಈ ಕಂಪ್ನಿ ಜೆನ್ಯೂನಾ, ಸೊ ಕ್ಯಾನ್ ವಿ ಅಕ್ಸೆಪ್ಟ್. ಸೊ ದೋಸ್ ಆರ್ ಎಜುಕೇಟೆಡ್ ದೇ ವಿಲ್ ಆಸ್ಕ್. ದೋಸ್ ಆರ್ ನಾಟ್ ಎಜುಕೇಟೆಡ್, ಈಗ ಲೇಬರ್ ಕ್ಲಾಸ್ ಇರ್ತಾರಲ್ಲ, ದೇ ವಿಲ್ ಪೇ ಮನಿ ಅಂಡ್ ದೇ ವಿಲ್ ಕಮ್. ಎಸ್, ದಟ್ ಕ್ಯಾಟಗರಿ ಈಸ್ ರಿಯಲಿ ಸಫರಿಂಗ್. ಬಟ್ ಅದಕ್ಕೆ ತಕ್ಕಂಗೆ ಲೇಬರ್ ಡಿಪಾರ್ಟ್ಮೆಂಟ್ಗಳಿದೆ ಇಲ್ಲಿ, ಇದೆ ವೆರಿ ಸ್ಟ್ರಾಂಗ್ ಇದೆ ಇಲ್ಲಿ. ಗೌರ್ಮೆಂಟ್ ಲೇಬರ್ ಲಾ ಇಸ್ ವೆರಿ ಸ್ಟ್ರಾಂಗ್. ಆ ತರ ಏನಾದ್ರು ಆಗಿದೆ ಅಂತಂದ್ರೆ, ನಾವು ಇಮಿಡಿಯೇಟ್ ಆಗಿ ನಮ್ಮ ಇಂಡಿಯನ್ ಎಂಬಸಿಗಳಿದೆ, ಕೌನ್ಸುಲೇಟ್ ಇದೆ, ಸೊ ಅಲ್ಲೆಲ್ಲ ಹೋದ್ರೆ ದೇ ವಿಲ್ ಹೆಲ್ಪ್ ಅಸ್. ಅಂಡ್ ಅದನ್ನ ನಾವು ಅವ್ರನ್ನ ವಾಪಸ್ ಕಳ್ಸೋದೋ, ಇಲ್ಲ ಅಂದ್ರೆ ಇಲ್ಲೇ ಕಂಪ್ನಿಗಳ ಜೊತೆ ಮಾತಾಡ್ಬಿಟ್ಟು ಅದನ್ನ ಸರಿ ಮಾಡೋದೋ, ಆ ತರ ಕೆಲಸಗಳು ಮಾಡ್ಬೋದು ಇಲ್ಲಿ. ಅದೇನು ದಟ್ಸ್ ನಾಟ್ ಅನ್ ಇಶ್ಯೂ. ಸೊ ಹೆಲ್ತ್ ವಿಷಯ ಅಂತ ಬಂದಾಗ ದುಬೈನಲ್ಲಿ ಸ್ವಲ್ಪ ಈ ಮೆಡಿಕಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ಅಂಥ ಟೈಮ್ನಲ್ಲಿ ಏನಾದರೂ ಅವ್ರಿಗೆ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕೂಟದಿಂದ ಏನಾದರೂ ಅವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ? ಹೇಗೆ, ಯಾವ ಥರ ಅಂದರೆ ಟ್ರೀಟ್ಮೆಂಟ್ ಕೊಡಿಸೋ ವಿಷಯದಲ್ಲಿ ಉಚಿತ ಚಿಕಿತ್ಸೆ ಆಗಿರ್ಬೋದು, ಅಥವಾ ಧನ ಸಹಾಯ, ಈ ಥರದ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲಿ ಏನಂದ್ರೆ ಮೇಡಮ್, ಇಲ್ಲಿ ದುಬೈ ಅಥವಾ ಯು ಎನಿ ಗಲ್ಫ್ ಕಂಟ್ರೀಸ್ ಯು ಟೇಕ್, ಹಾಂ. ಎನಿಬಡಿ ಇಲ್ಲಿ ವರ್ಕ್ ಮಾಡ್ಬೇಕಂತಂದ್ರೆ ಇನ್ಶೂರೆನ್ಸ್ ಇಸ್ ಮ್ಯಾಂಡೇಟರಿ. ನಿಮ್ಗೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಅವರು ವೀಸಾನೇ ಕೊಡಲ್ಲ ಆಕ್ಚುಲಿ. ಸೊ ಈಗ ನೀವು ಫಸ್ಟ್ ಇನ್ಶೂರೆನ್ಸ್ ಮೆಡಿಕಲ್ ಚೆಕಪ್ ಆಗಿ ಇಸ್ ಫಿಟ್ ಟು ವರ್ಕ್ ಅಂದ್ರೆ ಮಾತ್ರ ನಿಮ್ಗೆ ಇಲ್ಲಿ ಎಮಿರೇಟ್ಸ್ ಐಡಿ ಅಂತ ಹೇಳ್ತಾರೆ, ಐಡೆಂಟಿಟಿ ಕಾರ್ಡ್, ಅದನ್ನ ಇಶ್ಯೂ ಮಾಡ್ತಾರೆ. ಸೊ ಇಫ್ ದ ಪರ್ಸನ್ ಫೇಲ್ಸ್, ಸೊ ಹಿ ವಿಲ್ ಬಿ ಸೆಂಟ್ ಬ್ಯಾಕ್, ಅಂದ್ರೆ ಅವರು ಈ ಕೆನಾಟ್ ವರ್ಕ್ ಹಿಯರ್. ಓಕೆ, ಒಂದು. ಆಮೇಲೆ ಇನ್ಶೂರೆನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಮ್ಯಾಂಡೇಟರಿ. ನೀವು ಹೇಳ್ದಂಗೆ ಇಲ್ಲಿ ದ ಮೆಡಿಕಲ್ಸ್ ಎಕ್ಸ್ಪೆನ್ಸಸ್ ಆರ್ ವೆರಿ ಹೈ, ಯುನೋ. ಮತ್ತೆ ಇಲ್ಲಿ ಫೆಸಿಲಿಟೀಸು ಹಂಗೆ ಚೆನ್ನಾಗಿದೆ. ಸೊ ಅದಕ್ಕೆ ಅವರು ಅದಕ್ಕೆ ತಕ್ಕಂಗೆ ಚಾರ್ಜ್ ಮಾಡ್ತಾರೆ. ಸೊ ಅದರಿಂದ ಇನ್ಶೂರೆನ್ಸ್ ಕಂಪನಿಗಳೇ ಮಾಡ್ಬಿಡ್ತಾರೆ. ಇಲ್ಲಿ ಯಾರಿಗೆ ಕಂಪನಿಗಳಲ್ಲಿ ಇಲ್ಲಿ ವರ್ಕ್ ಮಾಡ್ತಾರೋ ಅವ್ರಿಗೆ ಇದು ಈ ತರ ಒಂದು ಸಹಾಯ ಮಾಡೋ ಅಂತ ಒಂದು ಪರಿಸ್ಥಿತಿ ಬರೋದಿಲ್ಲ. ಸೊ ಯಾಕಂದ್ರೆ ಅವ್ರು ಅದೆಲ್ಲ ಕವರೇಜ್ ಮಾಡಿರ್ತಾರೆ. ಸೊ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ, ಆಕ್ಸಿಡೆಂಟ್ ಏನಾದ್ರು ಆದ್ರೆ, ಸೊ ಆ ಇನ್ಶೂರೆನ್ಸ್ ಮತ್ತೆ ವರ್ಕ್ಮನ್ಶಿಪ್ ಕಾಂಪನ್ಸೇಷನ್ ಅಂತ ಅನ್ಬಿಟ್ಟು ಅವ್ರ ಕಂಪ್ನಿಗಳಲ್ಲಿ ಸೈನ್ ಮಾಡಿರ್ತಾರೆ. ಸೊ ಅವ್ರು ತಗೊಂಡೋಗಿ ಅದನ್ನ ಎಸ್ಪೆಷಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಟೆಂಡ್ ಮಾಡ್ತಾರೆ ಈ ತರದ್ದೆಲ್ಲ. ಸೊ ಜಸ್ಟ್ ಇನ್ಫಾರ್ಮೇಶನ್ ಏನಂದ್ರೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆರ್ ಮಚ್ ಅಡ್ವಾನ್ಸ್ ದೆನ್ ದ ಪ್ರೈವೇಟ್ ಸಮ್ಟೈಮ್ಸ್. ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಅದರಿಂದ ಅವ್ರಗಳಿಗೆ ರೆಫರ್ ಮಾಡ್ತಾರೆ. ಸೊ ಅದರಿಂದ ನಮಗೆ ಆ ತರದ್ ಯಾವುದು
ಸಹಾಯ ಅಂದ್ರೆ ಇಲ್ಲಿ ವರ್ಕಿಂಗ್ ಯಾರು ಮಾಡ್ತಿರ್ತಾರೋ ಅವ್ರಿಗೆ ನಾವು ಈಗ ಹಣಕಾಸಿನ ಸಹಾಯ ಮಾಡೋ ಅಂತ ಪರಿಸ್ಥಿತಿ ಬರಲ್ಲ. ತೀರಾ ಆ ತರದ್ದು ಒಂದೊಂದು ಐಸೋಲೇಟ್ ಕೇಸ್ ಬಂತು ಅಂತಂದ್ರೆ ಎಸ್ ಆ ತರದ್ದೆಲ್ಲ ನಾವು ಇಲ್ಲಿ ಇದಾರೆ ಅಂದ್ರೆ ಕನ್ನಡದವರೇ ಕೆಲವ್ರು ಇರ್ತಾರೆ, ನಾವು ರಿಕ್ವೆಸ್ಟ್ ಮಾಡ್ತೀವಿ ಆದಷ್ಟು ಅವ್ರಗಳದ್ದು ಫೀಸ್ ನ ಕಮ್ಮಿ ಮಾಡಿಸೋದು ಅಂತದ್ದು, ಸೊ ಅವ್ರಿಗೆ ಬರ್ಡನ್ ಆಗದೆ ಇರೋ ಅಂತದ್ದು ಆ ತರದೆಲ್ಲ ಮಾಡಿ ನಾವು ಸಹಾಯ ಮಾಡ್ತೀವಿ. ಬಟ್ ಇದು ಶಾರ್ಟ್ ಹೇಳ್ಬೇಕಂತಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಆ ಒಂದು ಅವಕಾಶ ಬರೋದಿಲ್ಲ. ಅರುಣ್ ಅವರೇ, ಈ ತುಂಬಾ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ದುಬೈ ಬಗ್ಗೆ, ಅಲ್ಲಿನ ಲೈಫ್ ಸ್ಟೈಲ್ ಬಗ್ಗೆ, ರೂಲ್ಸ್ ಬಗ್ಗೆ, ಜೊತೆಗೆ ಕನ್ನಡಿಗರ ಕೂಟ ಏನೇನು ಕನ್ನಡಿಗರ ರಕ್ಷಣೆಗಾಗಿರ್ಬಹುದು, ಅವರ ಒಂದು ಏಳಿಗೆಗಾಗಿರ್ಬಹುದು, ಕನ್ನಡ ಉಳಿಸೋ ನಿಟ್ಟಿನಲ್ಲಿ ಏನೇನೆಲ್ಲ ಪ್ರಯತ್ನಗಳು ಪಡ್ತಾ ಇದೆ, ಅದು ಎಲ್ಲಾ ವಿಚಾರಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಮ್ ಜೊತೆ ಮಾತನಾಡ್ತಾ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತ ನಮ್ಮ ಒಂದು ಬೇಕಾದ್ರೆ ವಿ ಕ್ಯಾನ್ ಶೇರ್ ಅವರ್ ಡೀಟೇಲ್ಸ್ ಆಲ್ಸೋ. ಸೊ ಅವರು ಅದನ್ನ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು, ಸೊ ದಟ್ ಅವ್ರಿಗೂ ಇನ್ನೇನು ಅಂದ್ರೆ ಭಯ ಪಡೋ ಅಂಥದ್ದು ಏನು ಇಲ್ಲ ಅಂತ ನಾವು ಕಾನ್ಫಿಡೆನ್ಸ್ ಕೊಡ್ಬೋದು ಅಂತ ನಾನು ನಿಮ್ಮ ಒಂದು ಚಾನಲ್ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಕಡಲಾಚೆಯ ನಾಡಿನಲ್ಲಿ ಹಗಲಿರುಳು ಕಷ್ಟಪಟ್ಟು ದುಡಿತಾ ಸಿಕ್ಕ ಅತ್ಯಂತ ಕಮ್ಮಿ ಟೈಮ್ನಲ್ಲೇ ಕನ್ನಡದ ದೀಪವನ್ನು ಝಗಮಗಿಸೋ ರೀತಿಯಲ್ಲಿ ಮಾಡ್ತಾ ಇರುವಂಥ ನಮ್ಮ ಗಲ್ಫ್ ಕನ್ನಡಿಗರ ಕತೆ ಯಾವ ರೀತಿಯಾಗಿದೆ ಅಂತ. ದುಬೈನ ಅತ್ಯಂತ ಕಟ್ಟುನಿಟ್ಟಿನ ಕಾನೂನುಗಳ ಮಧ್ಯೆ ನಮ್ಮ ಕನ್ನಡಿಗರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಅಲ್ಲಿ ಸವಾಲುಗಳು ಇದೆ, ಸಾಧನೆಗೆ ಅವಕಾಶಗಳು ಕೂಡ ಇದೆ. ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಏನಾದರೂ ತೊಂದರೆಯಾದರೆ ಹೆಗಲು ಕೊಡೋದಕ್ಕೆ ನಮ್ಮದೇ ಆದ ಕನ್ನಡಿಗರ ಕೂಟ ಇದೆ ಅನ್ನೋ ಧೈರ್ಯ ಇದೆಯಲ್ಲ, ಅದೇ ನಿಜವಾದ ಕನ್ನಡಿಗರ ಶಕ್ತಿ. ನೀವು ದುಬೈನಲ್ಲೇ ಇರಿ ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲೇ ಇರಿ, ನಿಮ್ಮಲ್ಲಿರೋ ಕನ್ನಡತನವನ್ನು ಯಾವಾಗಲೂ ಜೀವಂತವಾಗಿಟ್ಕೊಳ್ಳಿ. ಅಲ್ಲಿನ ಕಾನೂನುಗಳನ್ನು ಗೌರವಿಸಿ, ಹೆಮ್ಮೆಯ ಭಾರತೀಯರಾಗಿ ಮಾದರಿ ಕನ್ನಡಿಗರಾಗಿ ಬಾಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹೇಗನ್ನಿಸ್ತು ಈ ಸಂದರ್ಶನ? ಅಂದರೆ ಈಗ ಯಾರು ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಒಂದು ರೀತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಗೊತ್ತಿಲ್ಲದ ದೇಶ, ಗೊತ್ತಿಲ್ಲದ ಊರು ಅಂತ ಹೋದಾಗ ಯಾರೂ ನಮ್ಮವ್ರು ಇಲ್ವಲ್ಲ ಅನ್ನುವಂಥ ಕೊರಗು ಬೇಡ. ಅಲ್ಲಿ ನಮ್ಮವರಿದ್ದಾರೆ, ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ತಿಳಿಸೋದಕ್ಕೆ ಈ ಸಂದರ್ಶನ ನಿಮಗೆ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.